ಮೂಢಜಹೀಹಿ ಧನಾಗಮತೃಷ್ಣಾಂ ಮೂಢಜಹೀಹಿ ಧನಾಗಮತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಹೇ ಮೂಢ ಅನ್ನಕತ್ತಾರ್ರಿ, ಸದ್ಗುರು ಬೈತಾ ಇದ್ದಾರೆ. ಮೂರ್ಖ ಇದ್ದೀಯ, ಮೂಢನಿದ್ದೀಯ, ಅಲ್ಪ ಬುದ್ಧಿ, ಬಾಲಬುದ್ಧಿ. ಜಹಿಹಿ ಧನ ಆಗಮ ತೃಷ್ಣ. ಹಣ ಬರುವುದ್ರೊಳಗನ ಲೆಕ್ಕಾಚಾರ ನಮಗೆ ಎಷ್ಟು ಬರಬೇಕು. 1,00,000 1,000ಕ್ಕೆ ಎಷ್ಟು ಕೊಡ್ತಾರೆ ಬ್ಯಾಂಕ್ನ್ಯಾಗ, ಅದಕ್ಕೆ ಲಕ್ಷಕ್ಕೆ ಎಷ್ಟು ಕೊಡ್ತಾರೆ, ಅದು ತಿಂಗಳಿಗೆ ಎಷ್ಟು ಆಗ್ತೈತಿ, ವರ್ಷಕ್ಕೆ ಎಷ್ಟು ಆಗ್ತೈತಿ, ಇಷ್ಟು ಹಾಕಿದ್ರೆ ಇಷ್ಟು ಮಲ್ಟಿಪ್ಲೇ ರೀ. ಬರೀ ಹಣದೊಳಗನ ರೀ. ಅದು ಹಣ ಏನು ನಮ್ಮ ಕೈಯಾಗ ಬರೋಂಗಿಲ್ಲ, ಏನು ಮತ್ತು ಬ್ಯಾಂಕಿಗೆ ಹೋಗಿನ ಸೇರಿ ಅಲ್ಲೇ ಕೊಡ್ತೈತ್ರಿ. ನಾವು ಹೋಗ್ತೇವೆ, ಅದು ಇಲ್ಲೇ ಇರ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ, ಬರೀ ಹಣದ ವಿಷಯದಲ್ಲಿ ಚಿಂತನೆ ಮಾಡಬೇಡ. ಇಷ್ಟು ಕ್ಲಾಸಿಗೆ ಬಂದರೆ ಎಷ್ಟು ಕೊಡ್ತೀರಿ, ಇಷ್ಟು ಕೊಡ್ತೀವಿ, ಹೋಗಕ್ಕೆ ಇಷ್ಟ, ಬರೋಕೆ ಇಷ್ಟ, ಉಳಿತೆಷ್ಟು ಪ್ರಶ್ನೆ. ಅಂದರೆ ಹಣ ಭಾಳ ಕೆಟ್ಟದ ರೀ. ಹಣ ಬೇಕ್ರಿ, ಇಲ್ಲಂತಿಲ್ಲ. ಧನ್ಯ ಕರ್ತಾ ಹೈ, ಆದರೂ ಸಹಿತ ಧನ್ ಕಿ ಚಿಂತಾ ಬಾರ್ ಬಾರ್ ಕರ್ನಾ ನಹೀ ಚಾಹಿಯೆ. ನನ್ನ ನಸೀಬ್ನಾಗ ಎಷ್ಟಿರ್ತೈತೆ ನೋಡ್ರಿ, ನನ್ನ ಕಾಲು ಕಡೆಯಾಗ ಬಂದು ಬೀಳ್ತೈತೆ. ನನ್ನ ನಸೀಬ್ನಾಗಿಲ್ಲಪ್ಪ ಅಂದ್ರೆ ನೀವು ಒಳಗಿಟ್ಟಿತ್ತು ಹೊರಟು ಹೋಗ್ಬೇಕು. ಅದಕ್ಕಾಗಿ ಹೇಳ್ತಾರೆ, ಭಾಗ್ಯ ಸೇ ಅಧಿಕ ವಕ್ತ ಸೇ ಪಹಲೆ और ಭಾಗ್ಯ ಸೇ ಅಧಿಕ ಕುछ भी नहीं मिलेगा. ಅದು ಬರೋಕ್ಕಿಂತ ಮುಂಚಿತವಾಗಿನ ನಾನು ಅದ್ರದ್ದು ಬರೇ ಆತುರ ಪಟ್ಟರೂ ಬರೋಂಗಿಲ್ಲ. ಅದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಅವರು, ಮೂಢ ಜಹೀಹಿ ಧನ ಆಗಮ ತೃಷ್ಣ. ಏನು ಮಾಡಬೇಕು? ಕುರು ಅಂದರೆ ಮಾಡು. ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ. ಆ ತೃಷ್ಣ ಬಿಟ್ಟು ಬಿಡಪ್ಪ. ಬೇಕು. ಎಲ್ಲದಕ್ಕೂ ಲೆಕ್ಕಾಚಾರ. ಭಾಳ ಲೆಕ್ಕಾಚಾರ ಮಾಡಿದ್ರೆ ತಾನೊಂದು ಬಗೆದ ದೈವೊಂದು ಬಗೆತೈತ್ರಿ. ಆಮೇಲೆ ನಾವು ಅಂದಂಗೆ ಏನೂ ಆಗಂಗಿಲ್ಲ ರೀ. ಅದಕ್ಕಾಗಿ ಬಾರದು ಬಪ್ಪದು ತಪ್ಪದು. ಜೋ ಹೋನಾ ಹೈ ನಾ ಟಾಲ್ ನಹೀ ಸಕ್ತೆ, ಹೋನಿ ಕೋ ಟಾಲ್ ನಹೀ ಸಕ್ತೆ. ಯಾವುದು ಆಗಬೇಕಾಗಿದೋ ಹಾಗೇ ಆಗ್ತೈತೆ ರೀ. ಅದಕ್ಕಾಗಿ ಆ ಹಣ ನನ್ನ ಕಡೆ ಬರೋದಿದ್ದಪ್ಪ ಅಂತ ಹೇಳಿದರೆ ಅದು ಎಲ್ಲಿಂದ ಯಾವಾಗ ಬರ್ತೈತೆ ಗೊತ್ತಿಲ್ಲ. ಅದು ಸಹಿತ ಹೇಳ್ತಾರೆ, ನಮ್ಮ ಭಾಗ್ಯದಿಂದ ಬರ್ತೈತಿ. ನಾ ಮಾಡಿರುವಂಥ ಪುಣ್ಯದಿಂದ ನನ್ನ ಕಡೆ ಐಶ್ವರ್ಯ ಬರ್ತೈತಿ. ಅದು ಐಶ್ವರ್ಯನೂ ಸಹಿತ ನನಗರ ಉಪಯೋಗ ಆಗಬೇಕಿಲ್ರಿ. ಅದು ಆಗಲಿಲ್ಲ ಅಂದ್ರೆ ಏನು ಮಾಡಬೇಕ್ರಿ? ತತಕ್ಕಿಂ. ಒಂದು ಮಗು ಹುಡ್ತಂತ್ರಿ. ಆ ಹುಟ್ಟಿದ ಕೂಡ ಆ ತಾಯಿ ಸಣ್ಣದಿತ್ತಂತ, ಯಾರೋ ದುಷ್ಟರಿಂದ ಆ ಹುಡುಗಿಗೆ ಒಂದು ಮಗು ಆಗಿರ್ತೈತಿ. ಈಗ ಇದನ್ನು ತೊಗೊಂಡು ಹೋಗಾಕೂ ಬರೋಂಗಿಲ್ಲ ತವ್ರ ಮನೆಗೆ ಅಂಥೇಳಿ ಆಕೆ ಏನೇನೋ ಮಾಡಿ ಆ ಕೊನೆಗೆ ಆ ಮಗುವನ್ನು ತೊಗೊಂಡು ಬಂದು ಹುಟ್ಟಿದ ಕೂಡಲೇ ಅದನ್ನು ತನ್ನ ಒಂದು ನೈಟಿ ಒಳಗೆ ಸುತ್ತಿ ಅದನ್ನು ತಿಪ್ಪಿಯೊಳಗೆ ಇಟ್ಟು ಹೋಗ್ಬಿಟ್ಲಂತ್ರಿ. ಹುಟ್ಟಿದ ಕೂಡಲೇ ಎಲ್ಲಿ ಹೋತ್ರಿ? ಅದು ತಿಪ್ಪಿಯೊಳಗೆ ಹೋತ್ರಿ. ಅಷ್ಟೊತ್ತಿಗೆ ಯಾರೋ ನೋಡಿದ್ರಂತ, ಅನಾಥಾಶ್ರಮದವ್ರು ತೊಗೊಂಡು ಹೋದ್ರಂತ. ಮಗುಗೆಲ್ಲ ಸ್ನಾನ ಗಿನ ಮಾಡಿಸಿ ಚಂದ ಬಟ್ಟೆ ಹಾಕಿ ಅದಕ್ಕೆ ಭಾಳ ಪ್ರೀತಿ ಮಾಡ್ತಿದ್ರಂತ. ಅದೇ ದಿನ ಯಾರೋ ಅಮೇರಿಕಾದಿಂದ ಬಂದ್ರಂತ, ನಮಗೆ ಮಗು ಬೇಕ್ರಿ ಅಂತೇಳಿ. ಈಗರ ಬಂದೈತ್ರಿ. ಅವ್ರು ಹಂಗೆ ಕೊಡೋಂಗಿಲ್ಲ ರೀ. ಆ ಮಗುಗೆ ಸೆಕ್ಯೂರಿಟಿ ಏನು ಕೊಡ್ತೀರಿ ಮೊದಲೇ ಕೇಳ್ತಾರೆ ಅವ್ರಂದ್ರಂತ, ಈ ಮಗುವಿನ ಹೆಸರಿನಿಂದ ಈಗಿಂದೀಗಲೇ ನಾವು 2 ಕೋಟಿ ರೂಪಾಯಿ ಫಿಕ್ಸ್ ಡಿಪಾಸಿಟ್ ಇಡ್ತೇವೆ. ಆ ಮಗುವಿಗೆ ಅವಾಗಿಂದ ಎಷ್ಟೊಂದು ಚಲೋ ಡ್ರೆಸ್ ತೊಗೊಂಬಂದ್ರು, ಎಲ್ಲ ಮಾಡಿದ್ರು. ಒಂದು 8-10 ದಿನದೊಳಗೆ ಆ ಮಗು ತಿಪ್ಪಿಲಿಂದ ಹಿಡಿದು ಅಮೇರಿಕಾಗೆ ಹೋತಂತೆ. ನಮ್ಮ ಕೈಯಾಗ ಏನಾರ ಐತೇನ್ರಿ? ನಾವು ತಿಳ್ಕೊಂಡಿದ್ವಿ ಅದು ಮಗು ತಿಪ್ಪಿಯೊಳಗೆ ಬಿತ್ತಪ್ಪ ಏನಪ್ಪ. ಇಲ್ಲ ರೀ, ತಂದೆ ತಾಯಿಗಳೆಲ್ಲರೂ ನಿಮಿತ್ತ ಮಾತ್ರ ರೀ. ಆದರೆ ನಾವು ತೊಗೊಂಡ್ಬರೋದು ಭಾಗ್ಯ ನಮ್ಮದು ಪೂರ್ವಜನ್ಮ ಮಾಡಿರುವಂತಹ ಪಾಪ ಪುಣ್ಯದಿಂದ. ಅದಕ್ಕಾಗಿ ನಮ್ಮ ಪುಣ್ಯ ನೀವು ದಾನ ಮಾಡಿದ್ರೆ ನಿಮ್ಮ ಕಡೆ ರೊಕ್ಕ ಬರ್ತೈತಿ. ನೀವು ಏನು ದಾನ ಮಾಡ್ತೀರಿ ಅದು ಬರ್ತೈತಿ. ಬಿತ್ತಿದ್ದನ್ನು ಬೆಳೆದುಕೋ. ತುಮ್ 1 ರೂಪಾಯಿ ಆದೋಗೆ ತೋ ತುಮಕೋ लाख रुपया देगा. ಒಂದು ಹಾಡೈತಲ್ರಿ ಅದು. ಮೊದಲು ಕೊಡ್ಬೇಕ್ರಿ.
ಕೊಟ್ರೆ ಅದಕ್ಕೆ ಹಿಂತಿರುಗಿ ಬರಾಕ್ಬಾರ್ದು. ನಾವು ಕೊಡಕ್ಕವಲ್ಲ ಅಂದ್ರೆ ಬರಂಗೇ ಇಲ್ರಿ ಅದು. ಒಂದು ಬೀಜ ನೀವು ಹಾಕಿದ್ರೆ ಅದು ಒಂದು ಮಾವಿನ ಹಣ್ಣು ಗೊಪ್ಪ ಹಾಕಿದ್ರೆ ನೀವು ಅಲ್ರಿ ನಿಮ್ಮ ತಲಾಂತರವಾಗಿ ತಿನ್ನೋರು ಬರ್ತಾರ್ರಿ ಅದಕ್ಕೆ. ನಮ್ದು ಅಷ್ಟೇ ಇದಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ಬರೀ ನಾನು ದುಡ್ದ ತಿಂತೇನೆ ಅಂತಿಲ್ಲ ರೀ ಜೀವನದೊಳಗೆ. ನೀ ದುಡ್ದಿದ್ದು ತಿಂತೀವೋ ಪಡ್ದಿದ್ದು ತಿಂತೀವಿ ಅಂದ್ರೆ ಮನುಷ್ಯ ದುಡ್ದಿದ್ದು ತಿನ್ನೋದು ಕಡಿಮೆ ರೀ, ಅದು ಪಡೆದಿದ್ದು ತಿಂತೀವಿ ನಾವು. ಅದು ಬರೋದೇನದಲ್ಲ ಬರ್ತೈತಿ. ಹೇ ಮೂರ್ಖ ಮೂಢ ಜಹೀಹಿ ಧನ ಆಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಣಾಂ. ಆ ಮನಸ್ಸಿನಿಂದ ಅತೃಪ್ತ ಭಾವನೆ ಬಿಟ್ಟುಬಿಡು ನೀನು. ಎಲ್ಲ ಭಸೆ ನಿಜ ಕರ್ಮೋಪಾತಂ, ಅಂದರೆ ನೀನು ಮಾಡಿರುವಂತಹ ಕರ್ಮದಿಂದ ಎಷ್ಟು ನಿನಗೆ ಸಿಕ್ತೈತಲ್ಲ, ಎಲ್ಲ ಭಸೆ ಸಿಕ್ಕಷ್ಟು ಎಷ್ಟು ಸಿಕ್ಕೈತಲ್ಲ, ವಿತ್ತಂ ತೇನ ವಿನೋದಯ ಚಿತ್ತಂ, ನೀನು ಮಾಡಿರುವಂಥ ಕರ್ಮಕ್ಕೆ ತಕ್ಕಂತೆ ಎಷ್ಟು ಬಂದಿರ್ತೈತಲ್ಲ ಅಷ್ಟರಲ್ಲಿನೇ ನೀನು ವಿನೋದಯ ಬುದ್ಧಿ ಅಂತಂದ್ರೆ ನಗನಗುತ್ತಾ ಸ್ವೀಕಾರ ಮಾಡು. ಇಷ್ಟ ಬಂದೈತೆ ನೋಡ್ರಿ ಅನ್ಬೇಡ, ಇಷ್ಟರ ಬಂದೈತಲ್ಲ ಖರೇನ ರೀ. ಜೀವನ ಅಲ್ಪಶಾಯುದ ರೀ. ಯಾವಾಗ ಯಾರಿಗೆ ಏನಾಗ್ತದೆ ಗೊತ್ತಿಲ್ಲ. ಅಮ್ಮ ಈಗ ಏನು ಎಷ್ಟೆಷ್ಟು ಕತೆ ಹೇಳ್ಯಾರಿ. ಲಗ್ನ ಆಗಿ ಹಿಂಗೆ ಆಕ್ಸಿಡೆಂಟ್ ಆಗಿ ಹಿಂಗೆ ICU ರೂಮ್ನಾಗ ಬೀಳುವುದಾಯ್ತು, ಏನು ಹಿಂಗೆ ಲಗ್ನ ಆಗಿ ಏನು ನಾವು ಎಂತೆಂತಹ ಮಿರಾಕಲ್ ಅದ ರೀ ಲೈಫ್. ನಾಳಿಂದ ಏನು ನೋಡಿ ಬಂದಿಲ್ಲ ರೀ ನಾವು, ಇವತ್ತಿಂದ ಅಷ್ಟೇ ನೋಡಾಕತ್ತೇವೆ. ಅದಕ್ಕಾಗಿ ನಾಳೆ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ನಾಳೆ ಬಂದಾಗ ಇವತ್ತೇ ಆಗ್ತೈತೆ ಅದು. ಅದಕ್ಕಾಗಿ ವ್ಯರ್ಥ ಚಿಂತನೆ ವ್ಯರ್ಥ ಚಿಂತ ಮಾಡಲಾರದೆ ನಿನಗೆ ಎಷ್ಟು ಸಿಕ್ಕಿದೆ ಎಲ್ಲಿದೆ ಹೇಗಿದೆ ಅಷ್ಟರಲ್ಲಿನೇ ತೃಪ್ತವಾಗಿರು. ತೃಪ್ತ ಇರೋದ್ರೋಗನ ಆನಂದದ ರೀ. ಅದಕ್ಕಾಗಿ ದೇವ್ರು ನೀ ಕೊಟ್ಟ ಭಾಗ್ಯ ಅತೀ ಆಯಿತು. ನಂದು ಅಷ್ಟು ಹೈಸಿಯತ್ನೂ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚಿಂದ ಕೊಟ್ಟಿನಿ ನನಗೆ. ನಮಗೆ ಬೇಕಾಗಿದ್ದು ಸ್ವಲ್ಪ ರೀ, ಅದು ಭಗವಂತ ಭಾಳ ಕೊಟ್ಟಾನ್ರಿ. ಕಬ್ಬಿನ ರಸಾನು ಬಾಟ್ಲಿಗಟ್ಟಲೆ ಕೊಟ್ಟಾನು. ಖರೇನೆ ರೀ. ದಾನೆ ದಾನೆ ಪರ್ ಖಾನೆ ವಾಲೋಂ ಕಾ ನಾಮ್ ಹೈ. ಪ್ರಾರಬ್ಧದೊಳಗೆ ಇದ್ದಿದ್ದು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ನಾ ಬರದೇ ಇದ್ದಿದ್ರೆ ಇವತ್ತು ಕಬ್ಬಿನ ಹಾಲು ಸಿಕ್ತಿದ್ದಿಲ್ಲ ರೀ ನನಗೆ. ಖರೇನೆ ರೀ. ಅನ್ನಪೂರ್ಣೇಶ್ವರಿ ರೀ. ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ. ಬರೇ ಧನ ಅನ್ಬಾರ್ದ್ರಿ. ಧನಲಕ್ಷ್ಮಿಗಿಂತ ಧಾನ್ಯಲಕ್ಷ್ಮಿ ಶ್ರೇಷ್ಠ ರೀ. ಚಿನ್ನಕ್ಕಿಂತ ಚಿನ್ನದ ಬೆಲೆಗಿಂತ ಅನ್ನದ ಬೆಲೆ ಹೆಚ್ಚದ ರೀ. ಚಿನ್ನ ತಿಂದು ಬದುಕಲಿಕ್ಕೆ ಆಗಂಗಿಲ್ಲ, ಆದರೆ ಅನ್ನದಿಂದ ಬದುಕ್ತೈತ್ರಿ. ಅನ್ನಾತ್ ಭವಂತಿ ಭೂತಾನಿ. ಅನ್ನದಿಂದಲೇ ಜಗತ್ತು ನಿಂತಿದೆ. ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಇವ್ರು ಹೇಳ್ತಾರೆ, ಆ ಹಣ ಅನ್ನೋದು ಬಿಟ್ಟು ನೀನೇನು ಮಾಡಬೇಕಪ್ಪ ಅಂದ್ರೆ ಎಲ್ಲಿದ್ದಿ ಎಷ್ಟು ಸಿಕ್ಕಿದೆ ಅಲ್ಲ ಅಷ್ಟರಲ್ಲಿ ತೃಪ್ತನಾಗು, ಆನಂದಿಸು. ನಾಳೆ ಯಾರಿಗೆ ಏನೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಇದ್ದ ಜೀವನವನ್ನು ಸಾರ್ಥಕಪಡಿಸು. ಮತ್ತೇನು ಮಾಡು, ಗುರುವಿನ ಜೊತೆಗೆ ಒಂದಾಗು. ಭಜ ಗೋವಿಂದಂ. ಭಜ ಅಂದರೆ ಹೊಂದು, ಭಜ ಅಂದರೆ ಸೇರು. ನೀನು ಗುರುವಿನ ಜೊತೆಗೆ ಸೇರು. ಭಜನೆಯನ್ನು ಮಾಡೋಣ, ನಿಜ ದೇವನ ತಿಳಿಯೋಣ. ಪರಮಾತ್ಮನೇ ಸತ್ಯವೆಂದು ತೋರೋದೆಲ್ಲ ಮಿಥ್ಯೆಯೆಂದು. ಭಜನೆಯನ್ನು ಮಾಡೋಣ, ನಿಜ ದೇವನ ತಿಳಿಯೋಣ. ಸತ್ಯವನ್ನು ತಿಳಿದ ನಂತರ ಈ ಜಗತ್ತಿನಲ್ಲಿ ಇರುವಂಥದ್ದೆಲ್ಲವೂ ನಶ್ವರಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಅದಕ್ಕಾಗಿ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಹೇ ಮೂಢ ಅಂತಾರೆ. ಮೂಢ ಜಹೀಹಿ. ಜಹಿ ಅಂದರೆ ಬಿಟ್ಟು ಬಿಡು. ಏನು? ಧನದ ಆಗಮದ ತೃಷ್ಣ. ಬೇಕು ಸಾಕ್ರಿ. ಬರೋದು ಬರ್ತೈತ್ರಿ, ಆದರೂ ಸಹಿತ ಕೇಳಬಾರ್ದ್ರಿ. ಆದರೆ ಅವ್ರು ಕೊಡದೇ ಇರಬಾರ್ದು. ನಾ ಕೇಳಿದ್ರನ್ನ ಕೊಡಬೇಕಂತಿಲ್ಲ ರೀ, ಆದರೆ ನಾನು ಕೇಳಬಾರ್ದು. ಎದುರುಗಡೆ ಇದ್ದವರ ಕೊಡದೇ ಇರಬಾರ್ದು. ಪರಸ್ಪರಂ ಭಾವ ಎಂತಹ ಜೀವನ ಬಹಳ ಕಡಿಮೆ ಅದ ರೀ. ಯಾವಾಗ ಏನೈತೆ ಗೊತ್ತಿಲ್ಲ. ಇದ್ದಿದ್ದು ನನ್ನ ಕಡೆ ಇದ್ದಿದ್ದು ಎಷ್ಟೊಂದು ಕಬ್ಬಿನ ಹಾಲಿತ್ತು, ಅಷ್ಟು ಮಂದಿ ಕುಡಿದ್ವಿ, ಪುಣ್ಯ ಬಂತು. ಅದ ಮನ್ಯಾಗ ಇಟ್ಕೊಂಡಿದ್ರೆ ಏನಿಲ್ಲ ರೀ. ನಮ್ಮ ಕಡೆ ಐಶ್ವರ್ಯ ಅದ ರೀ, ಹಣ ಅದ ರೀ. ನನಗಷ್ಟು ಉಪಯೋಗ ಆಗಂಗಿಲ್ಲ. ಅದು ಉಪಯೋಗ ಆಗೋರು ಕೊಟ್ಟರೆ ಹಣ ಅನ್ನೋದೇನಪ್ಪ ಅಂದರೆ ಒಂದು ಉಪ್ಪಿನ ಥರ ರೀ. ಅದು ಉಪ್ಪಿನ ಸಂಗ್ರಹ ಇದ್ದಂಗೆ ರೀ.
ಉಪ್ಪು ನಮ್ಮ ಮನ್ಯಾಗ ಇಲ್ರಿ 3-4 ಕ್ವಿಂಟಲ್ ತಂದಾರ ಅಂಥೇಳಿ ನಾನು 4 ಚಮಚೆ ಹಾಕ್ಕೊಂಡು ತಿನ್ನಕ್ಕೆ ಬರ್ತೈತೇನ್ರಿ? ಇಲ್ಲ ರೀ. ಆದರೆ ಇನ್ನೊಬ್ಬರ ಜೀವನದೊಳಗೆ ಉಪ್ಪು ಇರೋಂಗಿಲ್ಲ. ಅವ್ರು ನಾವು ಇಷ್ಟು ಉಪ್ಪು ಕೊಟ್ಟರು ಸಹಿತ ಎಷ್ಟು ಖುಷಿ ಆಗ್ತಾರೆ. ಒಂದು ರಿಕ್ಷಾದ ರೊಕ್ಕ ಕೊಟ್ಟರು ಸಹಿತ ಸಾಕವ ಅಂತೀವಿ ನಾವು, ತೃಪ್ತ. ಅದಕ್ಕಾಗಿ ಹಣ ಇದು ಹೆಣ ಆಗೋ ತನಕನೂ ಹಣ ಅನ್ನಕ್ಕೆ ಶುರು ಮಾಡ್ತೇವಂತ್ರಿ. ಅದು ಒಂದು ಪಿಶಾಚಿ ಇದ್ದಂಗೆ ರೀ. ಬೆನ್ನು ಹತ್ಬಿಡ್ತೈತ್ರಿ ಅದು. 10 ಇದ್ದವ್ರು 100, 100 ಇದ್ದವ್ರು 1000, 1000 ಇದ್ದವ್ರು 1,00,000. ಬೇಕು ಇನ್ನಾದರೂ ಸಹಿತ ಯಾರೂ ನಮಗಿಷ್ಟು ಬೇಕು ನೋಡ್ರಿ, ಫುಲ್ ಸ್ಟಾಪ್ ಕೊಟ್ಟೆ, ಇನ್ನು ಮುಂದಿಂದ ನಾನು ಖರ್ಚು ಮಾಡ್ಕೊತ ಹೋಗ್ತೇನೆ ಅಂದವ್ರು ಇಲ್ಲ ರೀ. ಏಕ್ ಸೇ ಭಲೆ ದೋ ಸೇ ಭಲೆ 3 ಹಂಗೆ 4-5 ಹಂಗೆ ಹಾಕ್ಕೊಂತ ಕೋಟಿ ಆದ್ರೆ ಮಿಲಿಯನ್ ಸಹಿತ ತನಕ ಆಗ್ಬೇಕಂತ ರೀ. ಆಮೇಲೆ ಅದು ಹಣ ಇಲ್ಲೇ ಇರ್ತೈತಿ, ನಾವು ಹೊರಟೋಗ್ಬಿಡ್ತೀವಿ. ಅದಕ್ಕಾಗಿ ಆ ಹಣವನ್ನು ಉಪಯೋಗ ಮಾಡ್ಕೋಬೇಕ್ರಿ. ಆ ನಾರಾಯಣ ಆ ಲಕ್ಷ್ಮಿಗೆ ತಲೆ ಮೇಲೆ ಕುಡಿಸ್ಕೊಂಡಿಲ್ರಿ, ಅವ ಗಂಗಾ ಕುಡಿಸ್ಕೊಂಡಂಗೆ. ಅವನೇನು ಮಾಡನ್ರಿ, ಕಾಲು ಕೆಳಗಿಟ್ಟಾನ್ರಿ, ಸೇವಾ ತೊಗೊಳಕತ್ತಾನ್ರಿ. ಆಕಿ ಕಡೆಯಿಂದ ಹಿಂಗೆ ಸೇವಾ ತೊಗೊಳಕತ್ತ. ಹಂಗೆ ಹಣದ ಸೇವಾ ಮಾಡ್ಕೋಬೇಕ್ರಿ. ಹಣದ್ಲಿಂದ ಸೇವಾ ತೊಗೋಬೇಕ್ರಿ. ಟ್ರಿಪ್ಪಿಗೆ ಬರ್ಬೇಕ್ರಿ. ಹೌದ್ರಿ. ಈಗ ನಮ್ಮ ಮನ್ಯಾಗೇನು ಸೊಸೇಂದ್ರದಾರ ಮೊಮ್ಮಕ್ಕಳದಾರ, ಅವ್ರದ್ದು ಜೀವನ ಅವ್ರಿಗೆ ಬಿಟ್ಟು ಕೊಟ್ಟು ಇರುವಷ್ಟು ದಿನ ರಾಮ ಕೃಷ್ಣ ಅಂದ್ಕೊಂತ ಒಂದೇ ಸ್ವಭಾವ ಒಂದೇ ಮನಸ್ಸು ಇದ್ದವರು ಎಲ್ಲರೂ ಕೂಡಿ ನಾವು ಹೋಗಿ ಬಂದರೂ ಸಹಿತ ನಮ್ಮದು ಮಾನಸಿಕ ನೋವು ಎಷ್ಟೋ ದೂರ ಆಗ್ತೈತಿ. ಯಾರೋ ಅದಾರಪ್ಪ ನಮ್ಮವರು ಅದಾರ. पास नहीं कोई दूर भी होगा कोई, लेकिन कोई मेरा अपना कोई है. ಅಲ್ಲಿದ ಸೀನ್ ನೋಡಿದ್ರೆ ಕನಸ್ನ್ಯಾಗ ಬರ್ತಾವ್ರಿ. ಆಮೇಲೆ ಗಂಗಾ ನದಿ ಬರ್ತೈತಿ, ನರ್ಮದಾ ನದಿ ಬರ್ತೈತಿ. ಅಲ್ಲಿ ಹೋಗಿದ್ದೆಲ್ಲ ಮೆಮೊರೀಸ್ ಚಲೋ ಆಗ್ತಾವೆ. ಹಣ ಕೂಡಿಡುವುದರಿಂದ ಆ ಹಣದ ಸದುಪಯೋಗ ಮಾಡ್ಕೋಬೇಕಂತೇಳಿನೇ ಮೂಢಜಹಿ ಧನ ಆಗಮ ತೃಷ್ಣಾಂ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣಾಂ ಎಲ್ಲ ಬಸೇ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಆ ಹಣ ಬಂದರೂ ಸಹಿತ ನಮಗೆ ಆನಂದವನ್ನು ಕೊಡಬೇಕ್ರಿ. ಹಣ ಬಂತು ಮನ್ಯಾಗ ಜಗಳ ಶುರು ಆದರೆ ಏನು ಮಾಡ್ತೀರಿ ನೀವು? ಜಗಳ ಶುರು ಆಗ್ತಾವ್ರಿ. ಆಕೆ ಮಹಾಲಕ್ಷ್ಮಿ ಬಂದ್ಲ ಚಲೋ ರೀ, ಆಕೆ ಅಲಕ್ಷ್ಮಿ ಬಂದು ದರಿದ್ರ ಲಕ್ಷ್ಮಿ ಹೊಕ್ಕಳು. ರೊಕ್ಕ ಇರ್ತೈತಿ ಆದ್ರೆ ಮನೆಯೊಳಗೆ ಸಮಾಧಾನ ಶಾಂತಿ. ಅವ್ರ ಮನೆಗೆ ಅತಿಥಿಗಳು ಬರೋಂಗಿಲ್ಲ, ಅವ್ರ ಮನೆಗೆ ದಾನ ಧರ್ಮನೂ ಮಾಡೋಂಗಿಲ್ಲ ಅಂದರೆ ಅದು ನಮಗೆ ಸುಖವನ್ನು ಕೊಡೋದಿಲ್ಲ. ಅದಕ್ಕೆ ಅದರ ಚಿಂತೆ ಬಿಡು. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ.